ಈಗಾಗಲೇ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳುವ ಕಾರಣ ಏನು ಎಂಬುದನ್ನು ಭಾಗ 1ನೆಯ ವಿಡಿಯೋದಲ್ಲಿ ಸ್ವಲ್ಪ ತಿಳಿದುಕೊಂಡಿದ್ದೇವೆ. ಇನ್ನು ಇದಕ್ಕೆ ವೈಜ್ಞಾನಿಕ ಕಾರಣ ಏನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವಿಡಿಯೋ ಭಾಗ 2. ಇನ್ನು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳುವ ವೈಜ್ಞಾನಿಕ ಕಾರಣ ಏನು ಎಂದರೆ, ದೇವಸ್ಥಾನದಲ್ಲಿ ಇರುವಂತಹ ಮೂಲ ವಿಗ್ರಹವನ್ನು ಪ್ರತಿಷ್ಠಾಪಿಸುವಾಗ ವೇದ ಮಂತ್ರದಿಂದ ಬರೆದಿರುವ ತಾಮ್ರ ಪತ್ರಗಳನ್ನು ಮೂಲ ವಿಗ್ರಹದ ಕೆಳಗೆ ಇಟ್ಟಿರುತ್ತಾರೆ. ಹಾಗಾಗಿಯೇ ನಾವು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿಯೇ ಕುಳಿತುಕೊಳ್ಳುವುದರಿಂದ ಆ ತಾಮ್ರದಲ್ಲಿ ಇರುವಂತಹ ಮತ್ತು ಆ ವೇದ ಮಂತ್ರಗಳಿಂದ ಬರುವ ಭೂ ಅಯಸ್ಕಾಂತದ ತರಂಗಗಳನ್ನು ನಮ್ಮ ಶರೀರ ಗ್ರಹಿಸುತ್ತದೆ. ಇದರಿಂದ ನಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತದೆ. ಇನ್ನು ತುಂಬ ಜನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದಾಗ ಕಣ್ಣುಗಳನ್ನು ಮುಚ್ಚಿಬಿಡುತ್ತಾರೆ. ಇದು ಸರಿಯಲ್ಲ. ಕಣ್ಣುಗಳನ್ನು ಬಿಟ್ಟು ಪೂರ್ತಿಯಾಗಿ ದೇವರ ದರ್ಶನವನ್ನು ಪಡೆದುಕೊಂಡು ನಂತರ ಅಲ್ಲಿಗೆ ನೆಲದ ಮೇಲೆ ಸ್ವಲ್ಪ ಹೊತ್ತು ಕಣ್ಣುಗಳನ್ನು ಮುಚ್ಚಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತುಕೊಂಡು ನಂತರ ತಾವು ನೋಡಿದ ದೇವರ ವಿಗ್ರಹವನ್ನು ಮನಸ್ಸಿನಲ್ಲಿ ತಂದುಕೊಂಡು ಧ್ಯಾನಿಸಬೇಕು. ನೀವು ಒಂದು ವೇಳೆ ಶಕ್ತಿ ಸಂವೇದನಾಶೀಲರಾಗಿದ್ದರೆ ದರ್ಶನದ ನಂತರ ನೀವು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತಾಗ ನಿಮ್ಮ ತಲೆ ಮತ್ತು ಕೈಗಳ ಮೇಲೆ ಶಕ್ತಿಯ ಶವರನ್ನು ನೀವು ಅನುಭವಿಸಬಹುದು. ಹೀಗೆ ಸ್ವಲ್ಪ ಹೊತ್ತು ಕುಳಿತುಕೊಂಡಾಗ ಇಂತಹ ಅನುಭವ ನಿಮಗೆ ಆಗಿದ್ದರೆ ದೇವರು ನಿಜವಾಗಿಯೂ ಆ ಕ್ಷಣದಲ್ಲಿ ನಿಮಗೆ ಆಶೀರ್ವಾದ ರೂಪದಲ್ಲಿ ಶಕ್ತಿಯನ್ನು ಕಳುಹಿಸಿದ್ದಾನೆ ಎಂದು ಅರ್ಥ. ದೇವಸ್ಥಾನದಲ್ಲಿ ಕುಳಿತುಕೊಂಡಾಗ ಇಂತಹ ಒಂದು ಶಕ್ತಿಯ ಅನುಭವ ನಿಮಗಾಗಿದ್ದರೆ ಅದನ್ನು ಕಮೆಂಟ್ನಲ್ಲಿ ತಿಳಿಸುವುದನ್ನು ಮರೆಯಬೇಡಿ. ಇನ್ನು ದೇವಸ್ಥಾನದಲ್ಲಿ ಕುಳಿತುಕೊಂಡಾಗ ಅವರಿವರ ಬಗ್ಗೆ ಮಾತನಾಡುತ್ತಾರೆ. ಇಂತಹ ಕೆಲಸವನ್ನು ಮಾಡಬಾರದು. ದೇವಸ್ಥಾನಕ್ಕೆ ಹೋಗುವುದು ಯಾಕೆ ಎಂದರೆ ದೇವರ ದರ್ಶನವನ್ನು ಮಾಡಿ ಅಲ್ಲಿರುವ ಧನಾತ್ಮಕ ಶಕ್ತಿಯನ್ನು ನಮ್ಮಲ್ಲಿ ತುಂಬಿಕೊಳ್ಳುವುದಕ್ಕೆ ಹೊರತು ಬೇರೆಯವರ ವಿಚಾರಗಳನ್ನು ಮಾತನಾಡಿ ಋಣಾತ್ಮಕ ಕಥೆಯನ್ನು ತುಂಬಿಕೊಳ್ಳಲು ಅಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿರುವ ಧನಾತ್ಮಕ ಶಕ್ತಿಯನ್ನು ಧ್ಯಾನದ ಮೂಲಕ ನಮ್ಮಲ್ಲಿ ತುಂಬಿಕೊಂಡು ಬರಬೇಕು. ಇವಿಷ್ಟು ಇಂದಿನ ಮಾಹಿತಿ. ಮುಂದೆ ಇನ್ನೊಂದಷ್ಟು ಉತ್ತಮವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ.